ನಾನು ಯಾಕೆ ಉದಾಹರಣೆ ವ್ಯಕ್ತಿ ನಿರ್ಮಾಣದಿಂದ ಸಮಾಜ ನಿರ್ಮಾಣ, ಸಮಾಜ ನಿರ್ಮಾಣದಿಂದ ಸಮಗ್ರ ನಿರ್ಮಾಣ. ಯಾರ ಧ್ಯೇಯೋದ್ದೇಶದ ಒಂದು ಟ್ಯಾಗ್ ಲೈನ್ ಇದು RSS. ಎಲ್ಲಿ ದೇಶದ್ರೋಹ ಅಂತ ಹುಡುಕ್ತೀರಿ, ಎಲ್ಲಿ ಧರ್ಮಾಂಧತೆ ಅಂತ ಹುಡುಕ್ತೀರಿ? ವಿದ್ಯಾ ಮೇಡಮ್ ಅವರೇ ಕೇಳಿ, ನಾನು ಇದನ್ನೇ ಹೇಳಿದ್ದು. ಅವರು ಯಾವ ಒಂದು ಮಾತಿದೆ ಏನು, ಹಂಟಿಂಗ್ ವಿತ್ ದಿ ಹೌಂಡ್ಸ್ ಆ್ಯಂಡ್ ರನ್ನಿಂಗ್ ವಿತ್ ದ ಹೇರ್ ಅಂತ ಒಂದು ಮಾತಿದೆ. ಅಂದರೆ ಮೊಲದ ಜೊತೆಗೆ ಓಡುವುದು ಮತ್ತು ಬೇಟೆ ನಾಯಿಗಳ ಜೊತೆಗೆ ಬೇಟೆಯಾಡೋದು, ಎರಡೂ ಪಾತ್ರವನ್ನು ಅವರು ಬಹಳ ಚೆನ್ನಾಗಿ ನಿಭಾಯಿಸಬಲ್ಲರು. ಅವರ ಲೆಕ್ಕಾಚಾರ ಇಲ್ಲ. ಅಲ್ಲ ಸರ್, ಒಂದ್ ನಿಮಿಷ, ನೀವು RSS ಸಂಘಟನೆಯಲ್ಲಿ ಬಂದೂಕು ಇಟ್ಕೊಳ್ಳಲ್ಲ, ಸ್ವಾಮಿ. ಈಗ ಕೊಲೆ ಮಾಡಿದ್ರಲ್ಲಿ 4 ಜನ ಯಾರು? ಒಂದ್ ನಿಮಿಷ ಸರ್, ಕೇಳಿ ಸರ್. ಗಾಂಧೀಜಿನ ಕೊಲೆ ಮಾಡಿದ್ರೆ 1948 ನಿಮಗೆ ಸ್ವಲ್ಪ ಸ್ವತಂತ್ರ ಬಂದ 6 ತಿಂಗಳಲ್ಲಿ ಜಿನ್ನಾ ಮತ್ತೆ ಮಹಾತ್ಮ ಗಾಂಧಿ ನೀವ್ ಹೇಳಿದಂತಹ ಇಷ್ಟು ಆರೋಪಗಳು ನಿಜ ಅಂತ ಅಂದ್ಕೊಳ್ಳೋಣ ಹೇಳಿದ್ದು. ಯಾಕೆ ಇವ್ರ ಕೈಲಿ ಒಂದೇ ಒಂದನ್ನು ಪ್ರೂವ್ ಮಾಡಕ್ ಆಗ್ಲಿಲ್ಲ? 3 ಸಲ ಏನ್ ಬ್ಯಾನ್ ಆಯ್ತು, ಅದಕ್ಕಿಂತಲೂ ಫೋರ್ಸ್ಫುಲ್ ಆಗಿ ಕಮ್ ಬ್ಯಾಕ್ ಮಾಡ್ತಾ ಇದ್ರಲ್ಲ, ಹೇಗ್ ಸಾಧ್ಯ ಇದು? ದಡ್ರ ಜನ ಇಲ್ಲ, ಜನ ದಡ್ರಲ್ಲ, ಜನ ಅರ್ಥ ಮಾಡ್ಕೊಂಡಿದ್ರೆ. ಈಗ ಚಿತ್ತಾಪುರ, ಗುಲ್ಬರ್ಗದಲ್ಲಿ ಎಷ್ಟು ಸಾವಿರ ಜನ ಮುಂದೆ ಬಂದಿರೋರ ದಡ್ರ? ಅವರ ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಕೇಳಿ. ಜನ ರಾಜಕೀಯ ಪ್ರೇರಿತ ಅಂತಾರೆ. ಭೀಮ್ ಆರ್ಮಿ ಕಂಪ್ಲೀಟ್ ಆಗಿ ರಾಜಕೀಯ ಪ್ರೇರಿತ ಅನ್ಕೊಂಡು ಬಿಜೆಪಿ ಅವರು ಹೇಳ್ತಾರೆ. RSS ಏನು ಅದನ್ನ ಹೇಳ್ತಾ ಇರೋದು. ಸ್ವತಂತ್ರ ಚಳವಳಿ ಬಗ್ಗೆ ಹೇಳಿದ್ರೆ ಅಗ್ನಿಕುಂಡದಲ್ಲಿ ಹುಟ್ಟಿತು ಅಂತ ಹೇಳಿದ್ರೆ ನಟರಾಜ್ ಗೌಡ್ರು ಹೇಳ್ತಾ ಇದ್ರು. ಕಾಂಗ್ರೆಸ್ನವರ ವಾದ ಬಿಟ್ಬಿಡೋಣ. ಇವರು ಸ್ವತಂತ್ರ ಸ್ವತಂತ್ರ ಬ್ರಾಹ್ಮಣ ವರ್ಸಸ್ ದಲಿತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರು ಅಗ್ನಿಕುಂಡದ ಬಗ್ಗೆ ಹೇಳ್ತಾರೆ ಕತೆ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಪೋಸಿಷನ್ ಲೀಡರ್ ಆಗಿದ್ದಾರೆ. RSS ಆಫೀಸಿಗೆ ಹೋಗಿರೋ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಅದಕ್ಕೆ ಇನ್ನೊಂದು ಟ್ಯಾಗ್ ಲೈನ್ ಕೊಟ್ರಿ ನೀವು, ಇನ್ನೊಂದು ಟ್ಯಾಗ್ ಲೈನ್ ಕೊಟ್ರಿ. ಗಾಂಧೀಜಿ ಅವರು ಒಂದ್ಸಲ RSS ಶಾಖೆಯಲ್ಲಿ ಒಂದಿನ ರೆಸ್ಟ್ ಮಾಡಿ ಬಂದಿದ್ರು ಅನ್ನೋ ಪ್ರೂವ್ಗಳಿದಾವೆ, ದಾಖಲೆಗಳಿದಾವೆ. ನಾಳೆ ನಾನು ಮಾತಾಡಿದಾಗ ನಂದು ಒಂದು ಫೋಟೋ ಹಾಕ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ ಬಿಡಿ. ಫೋಟೋ ಹಾಕ್ಬಿಡೋದು ಏನು ದೊಡ್ಡ ವಿಷಯ ಅಲ್ಲ. ನೀವು ಹೇಳೋದು ಕೇಳಿ ಸರ್, ಕೇಳಿ ಮೇಡಮ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಲಿಮೆಂಟ್ ಅಪೋಸಿಷನ್ ಲೀಡರ್ ಆಗಿದ್ದಾಗ ಮೊದಲ ಅವಧಿಯಲ್ಲಿ, ಹಿಂದಿನ ಅವಧಿಯಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಮಾತಾಡಿದ್ರು ಪಾರ್ಲಿಮೆಂಟಲ್ಲಿ. ಸ್ವಾತಂತ್ರ್ಯ ಚಳವಳಿಗೋಸ್ಕರ ಒಂದು RSSನ ಒಂದು ಏನೋ ಒಂದು ಮನುಷ್ಯನು ಕೂಡ ಹೇಳಿ ಅಂತ ಕೇಳಿದ್ರು. ಲಿಸ್ಟ್ ಕೊಡ್ಬೇಕಲ್ವಾ? ಇಷ್ಟು ಇಡೀ 1 ಗಂಟೆ ಡಿಬೇಟ್ ಅಲ್ಲಿ ನನಗೆ ಬೇಕಾಗಿರೋ ಉತ್ತರ ಸಿಗ್ತಾನೆ ಇಲ್ಲ. ನಾನು ಕೇಳಿದ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಬಿಡಿ. ನಿಷೇಧ ಮಾಡುವಂತಹ ದೇಶದ್ರೋಹದ ಕೆಲಸವನ್ನ RSS ಏನು ಮಾಡಿದೆ? ನಿಷೇಧ ಮಾಡಬೇಕು ಅಂತ ನಾನು ಈಗ ಹೇಳ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಲಾಜಿಕ್ ಅವ್ರದ್ದು ಏನಿರ್ಬೋದು, ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೇ ಕೇಳಬೇಕು. ಏನಿರ್ಬೋದು ಹಾಗಾದ್ರೆ? ನೋಡಿ, ಇಂಥ ಘಟನೆಗಳು ಈಗ ಮೊನ್ನೆ ಘಟನೆ ಹೇಳಿದೆ, ಇನ್ನು ಕೇಳಿ. ಟೋಪಿ ಹಾಕೊಂಡು, ಮುಸ್ಲಿಂ ಟೋಪಿಯನ್ನು ಹಾಕೊಂಡು ಸಿಂದಗಿಯಲ್ಲಿ, ನಮ್ಮದೇ ಕರ್ನಾಟಕದ ಸಿಂದಗಿಯಲ್ಲಿ ಏನೋ ತಾಲೂಕು ಆಫೀಸಿನ ಮೇಲೆ ನಮ್ಮ ತ್ರಿವರ್ಣ ಧ್ವಜವನ್ನು ಇಳಿಸಿ ಪಾಕಿಸ್ತಾನದ ಧ್ವಜವನ್ನು ಹಾರಿಸಿದ್ರು. ಕೇಳಿ, ಆರಿಸಿದ್ರು. ಅಲ್ಲಿ ಗಲಾಟೆ ಶುರುವಾಗ್ಬಿಡ್ತು. ಹೇಳ್ತೀನಿ ರೀ, ಅದಕ್ಕೆ ಹೇಳಕ್ ಬಿಡಿ ನೀವು. ಎಲ್ಲ ಆರಿಸಿದ್ರು. ಅಲ್ಲೊಬ್ಬ DYSP ಇದ್ರು, ಅವ್ರ ಹೆಸರು ಮರ್ತೋಗಿದ್ದೀನಿ. ಅವ್ರು ಇದನ್ನೆಲ್ಲ ಚೆಕ್ ಮಾಡಿ ನೋಡಿದಾಗ ಅದು ಈ ಪ್ರಮೋದ್ ಮುತಾಲಿಕ್ ಹಿಂದೆ ಇದ್ದಂತ ಶ್ರೀರಾಮ್ ಸೇನೆ ಹುಡುಗರು. ಕೇಳಿ, ಆಮೇಲೆ ಗೌರಿ ಲಂಕೇಶ್ ಕೊಲೆಯಲ್ಲಿ ಜೈಲಲ್ಲಿದ್ದಾನೆ. ನನ್ನ ಮಾತು ಸುಳ್ಳಾದ್ರೆ, ಈ ಮಾತು ಸುಳ್ಳಾದ್ರೆ ಬಹಿರಂಗವಾಗಿ ನಾನು ಸಾರ್ವಜನಿಕ ಜೀವನವನ್ನು ಹಿಂದೂ ಅಂದ್ರೆ ಮಾಡಬಾರದು ಮಾಡಿದವನು ಯಾರು ನಾನು ಒಂದು ಟ್ರಸ್ಟ್ ಶ್ರೀಕೃಷ್ಣ ಸೇವಾ ಟ್ರಸ್ಟ್ ನ ಸೆಕ್ರೆಟರಿ.
ನಾನು ಕೂಡ ದೇಣಿಗೆ ಕೊಟ್ಟು ನಮ್ಮೂರಲ್ಲಿ ದೊಡ್ಡ ದೇವಸ್ಥಾನ, ಭವ್ಯ ದೇವಸ್ಥಾನ ಕಟ್ತಾ ಇದೀವಿ, ಊರ್ ಜನ ಎಲ್ಲ ಸೇರ್ಕೊಂಡು. ನೀವು ನಾನು ರಾಜಕೀಯ ಹಿಂದೆ ಅಲ್ಲ, ಅದನ್ನ ರಾಜಕೀಯಕ್ಕೋಸ್ಕರ ಮಾಡಲ್ಲ. ರಾಜಕೀಯ ಇವ್ರ ತರ ರಾಜಕೀಯ ಕೇಳಿ, ವೈಯಕ್ತಿಕ ಬಹುಪರ ಬೇಕಾಗಿಲ್ಲ ಇಲ್ಲಿ. ಸಿಂದಗಿ ಪಾಕಿಸ್ತಾನ ಧ್ವಜ ವೈಯಕ್ತಿಕ ಬಹುಪರ ಕಮ್ಯುನಿಸ್ಟ್ ನೀವು ಕೊಡೋ ಶಿಕ್ಷಣ ತಯಾರು. ಅಲ್ಲಲ್ಲ, ನೀವು ಒಪ್ಪತ್ತೀರಾ? ಕಮ್ಯುನಿಸ್ಟ್ ಇವರು basically ಇವರು. ಹಿಂದೂ ಸಂಘಟನೆಗಳ ಹಿಂದೂ ಧರ್ಮದ ಒಂದ್ ನಿಮಿಷ ಗೌರವಿಸ್ಬೇಕಲ್ವಾ ನೀವು? ಮುಗಿತು. ಈಗ ನಿಷೇಧ ಮಾಡುವಂತಹ ದೇಶದ್ರೋಹದ ಕೆಲಸವನ್ನು ಏನ್ ಮಾಡಿದೆ ಅಂದ್ರೆ ಯಾರು ಕೂಡ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಅಂತ ಹೇಳಕ್ ಆಗ್ತಾ ಇಲ್ಲ. ಅಗೇನ್ ಇತಿಹಾಸಕ್ಕೆ ಹೋಗ್ತಾರೆ. ಒಂದು ಪ್ರೂವ್ ಆಗದಲ್ಲೇ ಇರೋದು ನೀವು ಹೇಳಿದ್ದು ಸರ್. ಗೌರಿ ಹತ್ಯೆ RSS ಇಂದ ಪ್ರೂವ್ ಆಯ್ತಾ? ಕಲಬುರ್ಗಿ ಅವರ ಹತ್ಯೆ ಪ್ರೂವ್ ಆಯ್ತಾ? ಇಲ್ಲ. ಬಟ್ ಮಗ ಆಯ್ತು. 6 ವರ್ಷದಿಂದ 18 ಜನ ಜೈಲಲ್ಲಿದ್ದಾರೆ ಮೇಡಮ್. ಹಂಗಂದ್ರೆ ಏನು? ಪ್ರೂವ್ ಆಗಿಲ್ಲ ಅಂದ್ರೆ ಆಫೀಸರ್ಸ್ಗಳು ಫೇಲ್ಯೂರ್ ಆದ್ರು ಅಂತಾರ ಸರ್. ಅಲ್ಲ, 18 ನೋಡೋಣ. ಕಾಂಗ್ರೆಸ್ ಕಿಲ್ಲರ್ಸ್ ಗ್ಯಾಂಗ್ ಕಾಂಗ್ರೆಸ್ ಪಕ್ಷ ದುಪ್ಪಟ್ಟು ನಂಬರ್ಸ್. ಓಕೆ ಸರ್, ದುಪ್ಪಟ್ಟು ನಂಬರ್ಸ್ RSS ಗೆ ಸೇರುವಂತವರ ಸಂಖ್ಯೆ ಜಾಸ್ತಿ ಆಗ್ತದೆ. ಇವರೇ ಇಂಡೈರೆಕ್ಟ್ಲಿ RSS ನಂಬರ್ಸ್ ನ ಜಾಸ್ತಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ನನ್ಗನ್ಸೋ ಪ್ರಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.